ಚಾರ್ಮಾಡಿ ಘಾಟ್ನಲ್ಲಿ ಯುವಕರ ಮಧ್ಯೆ ಜಗಳ ಪೊಲೀಸರ ಸಮ್ಮುಖದಲ್ಲೇ ನಡೆಯಿತು. ಡಿಶಮ್ ಮಾಜಿ ಪ್ರಿಯಕರನ ಜೊತೆ ಸೇರಿ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ಅಮೆರಿಕ ಮಾಜಿ ಅಧ್ಯಕ್ಷನ ಮೇಲೆ ಗುಂಡಿನ ದಾಳಿ, ಆ ನಂತರದಲ್ಲಿ ಅಲ್ಲಾಗಿದ್ದೇನು? ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯಾಗುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 4 ದಿನಗಳ ಕಾಲ 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇಂದು ಕರಾವಳಿ ಕರ್ನಾಟಕದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು 4 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮುಂದಿನ 4 ದಿನಗಳ ಕಾಲ ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ರೆಡ್ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಒಳನಾಡು, ಹಾಸನ, ಚಿತ್ರದುರ್ಗ, ಮೈಸೂರು, ಬೆಳಗಾವಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕಲಬುರಗಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ. ಇನ್ನು ಬಾಗಲಕೋಟೆ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಕೋಲಾರ, ಮಂಡ್ಯ, ರಾಮನಗರ, ತುಮಕೂರು, ವಿಜಯಪುರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಸಾಧ್ಯತೆ ಇದೆ. ಮಳೆಗಾಲ ಶುರುವಾದರೆ ಸಾಕು ಕೊಡಗು ಜಿಲ್ಲೆ ಕೆಸರುಗದ್ದೆ ಕ್ರೀಡಾಕೂಟಗಳು ಆಯೋಜನೆಗೊಳ್ಳುತ್ತೆ. ಇದೀಗ ಕೊಡಗು ಜಿಲ್ಲೆಯ ಹಲವು ಕಡೆಗಳಲ್ಲಿ ಮಡ್ ಸ್ಪೋರ್ಟ್ಸ್ ಆಯೋಜನೆಗೊಂಡಿದ್ದು ಕ್ರೀಡಾ ಪ್ರೇಮಿಗಳು ಕೆಸರಿನಲ್ಲಿ ಆಡುತ್ತಾ, ಓಡುತ್ತಾ, ಕುಣಿಯುತ್ತಾ ಕೆಸರಿನ ಓಕುಳಿಯಲ್ಲಿ ಮಿಂದೇಳುತ್ತಿದ್ದಾರೆ. ಅದೇ ರೀತಿಯ ಒಂದು ಕ್ರೀಡಾಕೂಟಕ್ಕೆ ಸಾಕ್ಷಿಯಾಗಿದ್ದು ಕೊಡಗು ಜಿಲ್ಲೆ ಮಡಿಕೇರಿ ಹೊರವಲಯದ ಬಿಳಿಗೇರಿ ಗ್ರಾಮ. ಕೆಸರು ಗದ್ದೆಯಲ್ಲಿ ಕ್ರೀಡಾ ಪ್ರೇಮಿಗಳು ತಮ್ಮ ಕ್ರೀಡಾ ಪ್ರತಿಭೆಯನ್ನು ತೋರಿಸಿದರು. ಕೊಡಗಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಭತ್ತದ ಗದ್ದೆಗಳು ನಶಿಸಿ ಹೋಗುತ್ತಿದ್ದು ಅದರ ಉಳಿವಿಗಾಗಿ ಜೊತೆಗೆ ಯುವಕರಲ್ಲಿ ಗ್ರಾಮೀಣ ಕ್ರೀಡೆಗಳ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮೈದಾನದಲ್ಲಿ ಆಡುವ ಕ್ರಿಕೆಟ್ ಅನ್ನು ಕೂಡ ಕೆಸರುಗದ್ದೆಯಲ್ಲೇ ಆಡುವ ಮೂಲಕ ಕ್ರಿಕೆಟ್ ಪಟುಗಳು ಸೈ ಎನಿಸಿಕೊಂಡರು. ಕೆಸರಿನಲ್ಲಿ ಓಡುತ್ತಾ, ನೀರಿನಲ್ಲಿ ಪಲ್ಟಿ ಹೊಡೆಯುತ್ತಾ ಇದ್ದುದು ನೋಡುಗರಿಗೆ ಮನರಂಜನೆ ನೀಡಿತ್ತು. ತುಂಬಾ ಖುಷಿ ಆಗುತ್ತೆ. ಅವರು ಹೇಳೋದು ಬೀಳೋದು, ಗ್ರೌಂಡ್ ಅಲ್ಲಿ ಆಡೋಕ್ಕಿಂತ ಕೆಸರಲ್ಲಿ ಆಡೋದು ಹೇಗೆ ಅಂತ ಇಲ್ಲಿ ನೋಡ್ಬೋದು. ಈ ತರ ರನ್ನಿಂಗ್ ರೇಸ್, ರಿಲೇ, ಆತರ ತುಂಬಾ ಗೇಮ್ಸ್ ಇಟ್ಟಿದ್ದಾರೆ. ಇವತ್ತು ಕ್ರಿಕೆಟ್ ನಡೆಸ್ತಾ ಇದ್ದಾರೆ, ವಾಲಿಬಾಲ್, ಶೂಟಿಂಗ್ ಅಂತ ಎಲ್ಲ ಇದೆ, ಚೆನ್ನಾಗಿದೆ. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಕೂಲ್ ವೆದರ್. ಚುಮು ಚಳಿ ಇರುವ ಪರಿಣಾಮ ಬೆಳಿಗ್ಗೆಯಿಂದಾನೇ ನಂದಿಬೆಟ್ಟ ಪ್ರವಾಸಿಗರಿಂದ ಹೌಸ್ಫುಲ್ ಆಗಿತ್ತು. ಬೈಕ್ ಹಾಗೂ ಕಾರುಗಳಲ್ಲಿ ಸಾವಿರಾರು ಪ್ರವಾಸಿಗರು ನಂದಿಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ರು. ವೀಕೆಂಡ್ ಬಂತಂದ್ರೆ ಸಾಕು ಕರಾವಳಿ, ಮಲೆನಾಡು ಭಾಗಕ್ಕೆ ತೆರಳುತ್ತಾ ಇದ್ದಂತಹ ಜನ ಈ ಭಾಗದಲ್ಲಿ ಹೆಚ್ಚು ಮಳೆಯಾಗ್ತಾ ಇರೋ ಪರಿಣಾಮ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದತ್ತ ಮುಖ ಮಾಡಿದ್ರು. ಬೆಳಿಗ್ಗೆ 5 ಗಂಟೆಯಿಂದಾನೇ ಚೆಕ್ ಪೋಸ್ಟ್ ಬಳಿ ಸಾವಿರಾರು ವಾಹನಗಳು ಕಿಕ್ಕಿರಿದು ನಿಂತು ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಟ್ರಾಫಿಕ್ ನಿಭಾಯಿಸುವುದಕ್ಕೆ ನಂದಿಗಿರಿಧಾಮ ಪೊಲೀಸರು ವಿಫಲರಾದ್ರು. ರಸ್ತೆಯ ಎರಡೂ ಬದಿಯಲ್ಲಿ ವಾಹನಗಳು ಜಮಾಯಿಸೋದ್ರಿಂದ ಪ್ರವಾಸಿಗರು ಹೈರಾಣಾದ್ರು. ಹರಸಾಹಸ ಪಟ್ಟು ಮೇಲೆ ಬಂದಂತಹ ನಂತರವೂ ಟಿಕೆಟ್ ಕೌಂಟರ್ನಲ್ಲೂ ಜನರ ದಂಡು ಹೆಚ್ಚಿರೋದ್ರಿಂದ ನೂಕುನುಗ್ಗಲು ಏರ್ಪಟ್ಟಿತ್ತು. ಚುಮು ಚಳಿಯಲ್ಲಿ ಇಬ್ಬನಿ ಮಂಜಿನ ನಡುವೆ ಪ್ರಕೃತಿ ಸೊಬಗನ್ನ ಎಂಜಾಯ್ ಮಾಡಿದ್ರು. ತಮ್ಮನ್ನೇ ಆವರಿಸುವಂತಿದ್ದಂತಹ ಮೋಡಗಳನ್ನ ಕಂಡು ಪ್ರವಾಸಿಗರು ಕುಣಿದು ಕುಪ್ಪಳಿಸಿದ್ರು. ಜೊತೆಗೆ ಮನಮೋಹಕ ಸೂರ್ಯೋದಯವನ್ನ ಸಹ ಕಣ್ತುಂಬಿಕೊಂಡ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸಿಗರು ಹಾಗೂ ಸ್ಥಳೀಯರ ಮಧ್ಯೆ ಫೈಟ್ ಮತ್ತೆ ಮರುಕಳಿಸಿವೆ. ಚಾರ್ಮಾಡಿ ಘಾಟ್ ಯುವಕರ ಜಗಳ ಬಿಡಿಸೋದಿಕ್ ಹೋಗಿ ಆಂಬ್ಯುಲೆನ್ಸ್ ಡ್ರೈವರ್ ಕೈ ಮೂಳೆ ಮುರ್ಕೊಂಡಂತಹ ಘಟನೆ ನಡೆದಿದೆ. ಬೆಂಗಳೂರು ಮೂಲದ ಯುವಕರು i20 ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿದ್ರು. ಈ ವೇಳೆ ಯುವಕರು ಹಾಗೂ ಕಾರಿನ ಡ್ರೈವರ್ ಮಧ್ಯೆ ಗಲಾಟೆ ನಡೆದಿದೆ. ಕುಡಿದ ಮತ್ನಲ್ಲಿದ್ದಂತಹ ಯುವಕರು ಸ್ಥಳೀಯರು ಮೇಲೆ ಹಲ್ಲೆ ನಡೆದಿದೆ. ಪೊಲೀಸರು ಹಿಡ್ಕೊಂಡಿದ್ದಂತಹ ವ್ಯಕ್ತಿಯನ್ನೇ ಯುವಕರು ಥಳಿಸಿದ್ದಾರೆ. ಈ ವೇಳೆ ಜಗಳ ಬಿಡಿಸೋದಿಕ್ ಹೋದಂತಹ ಆಂಬ್ಯುಲೆನ್ಸ್ ಚಾಲಕ ಆರಿಫ್ ಬಲಗೈ ಮೂಳೆ ಮುರಿದು ಹೋಗಿದೆ. ಗಲಾಟೆ ರೋಷಾವೇಶದ ಬಳಿಕ ಕೊನೆಗೆ ಯುವಕರು ಕ್ಷಮೆ ಕೇಳಿದ್ದಾರೆ. ಇತ್ತ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಪ್ರವಾಸಿಗರ ಮೇಲೆ ಸ್ಥಳೀಯ ಜೀಪ್ ಚಾಲಕ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ. ಕುಡಿದು ವಾಹನ ಚಲಾಯಿಸ್ತಾ ಇದ್ದಂತಹ ಜೀಪ್ ಚಾಲಕ ಪ್ರವಾಸಿಗರ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಬೆಂಗಳೂರು ಮೂಲದ ಯುವಕರ ಕಾರು ಜಖಂಗೊಂಡಿದೆ. ಈ ವೇಳೆ ಪ್ರಶ್ನಿಸಿದ್ದಕ್ಕೆ ಪ್ರವಾಸಿಗರ ಮೇಲೆ ಹಲವು ಜೀಪ್ ಚಾಲಕರು ಸೇರಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ನಾವು ಲೋಕಲ್ನವರು, ನಮ್ಮನ್ನ ಏನು ಮಾಡೋದಿಕ್ಕಾಗಲ್ಲ ಅಂತ ಆವಾಜ್ ಹಾಕಿದ್ದಾರೆ. ಇನ್ನು ಜೀಪ್ ಚಾಲಕರ ವರ್ತನೆಗೆ ಪ್ರವಾಸಿಗರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆ ಯತ್ನ ನಡೆದಿದೆ. ನಿನ್ನೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ರ್ಯಾಲಿ ನಡೆಸ್ತಾ ಇದ್ದ ವೇಳೆ ಬಂದೂಕುಧಾರಿಯೊಬ್ಬ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಟ್ರಂಪ್ ಬಲಗಿವಿಗೆ ಸಣ್ಣ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ದಾಳಿ ನಡೆಸಿದ ಬಂದೂಕುಧಾರಿಯನ್ನ ಭದ್ರತಾ ಪಡೆಗಳು ಹತ್ಯೆಗೈದಿದ್ದಾರೆ. ಮುಂದಿನ ನವೆಂಬರ್ ತಿಂಗಳಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದ್ದು ಹಾಲಿ ಅಧ್ಯಕ್ಷ ಡೆಮೊಕ್ರೆಟಿಕ್ ಪಕ್ಷದ ಜೋ ಬೈಡನ್ ವಿರುದ್ಧ ರಿಪಬ್ಲಿಕನ್ ಪಕ್ಷದ ಟ್ರಂಪ್ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ. ಸಮೀಕ್ಷೆಗಳ ಪ್ರಕಾರವೂ ಟ್ರಂಪ್ ಮುಂಚೂಣಿ ಅಭ್ಯರ್ಥಿಯಾಗಿದ್ದಾರೆ. ಇದೀಗ ಅವರ ಹತ್ಯೆಗೆ
ಯತ್ನ ನಡೆದಿದೆ. ಘಟನೆ ಬಗ್ಗೆ ಅಧ್ಯಕ್ಷ ಜೋ ಬೈಡೆನ್ ಪ್ರತಿಕ್ರಿಯಿಸಿದ್ದಾರೆ. ಇದೊಂದು ಅನಾರೋಗ್ಯಕರ ಬೆಳವಣಿಗೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಲ್ಲಿ ಈ ರೀತಿಯ ಹಿಂಸಾಚಾರಕ್ಕೆ ಅವಕಾಶ ಇಲ್ಲ. ಈ ಘಟನೆಯನ್ನು ಖಂಡಿತ ಸಮರ್ಥಿಸುವುದಿಲ್ಲ ಎಂದಿದ್ದಾರೆ. ಪೆನ್ಸಿಲ್ವೇನಿಯಾದಲ್ಲಿ ಈ ಘಟನೆ ನಡೆದಿದ್ದು ಟ್ರಂಪ್ ಮೇಲೆ ಗುಂಡಿನ ದಾಳಿ ಆಗ್ತಾ ಇದ್ದಂತೆಯೇ ಟ್ರಂಪ್ ಬಾಡಿಗಾರ್ಡ್ಗಳು ಅವರನ್ನು ಸುತ್ತುವರಿದು ರಕ್ಷಿಸಿದ್ದಾರೆ. ಟ್ರಂಪ್ ಮೇಲಿನ ದಾಳಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಖಂಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸ್ಥಾನವಿಲ್ಲ ಎಂದಿದ್ದಾರೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಟ್ರಂಪ್ ಮೇಲಿನ ಹತ್ಯೆ ಯತ್ನವನ್ನು ಪ್ರಬಲ ಪದಗಳಿಂದ ಖಂಡಿಸಬೇಕು ಎಂದಿದ್ದಾರೆ.